ತಮಿಳುನಾಡು ರಾಜಕಾರಣದಲ್ಲಿ ಕ್ಷಣಕ್ಕೊಂದು ರೋಚಕ ಟ್ವಿಸ್ಟ್. ಫಸ್ಟ್ ಮೆಜಾರಿಟಿ ಪ್ರೂವ್ ಮಾಡಿ ಎಂದ ರಾಜ್ಯಪಾಲ ಅರ್ಲೆಕ್. ಟಿವಿಕೆ ಸರ್ಕಾರ ರಚನೆಗೆ ಸಂಕಷ್ಟ. ಡಿಎಂಕೆ ಎಐಎಡಿಎಂಕೆ ದೋಸ್ತಿ ಪ್ಲಾನ್. ವಿಜಯ್ಗೆ 118 ಸಂಖ್ಯಾಬಲದ ಸಂಕಷ್ಟ. ಸಂವಿಧಾನದ ಬಿಕ್ಕಟ್ಟು ಫಿಕ್ಸ. ರಣರೋಚಕ ತಿರುವಿನತ್ತ ಸಾಗಿದ ತಮಿಳುನಾಡು ರಾಜ್ಯ ರಾಜಕೀಯ. ಎಐಎಡಿಎಂಕೆ ರೆಸಾರ್ಟ್ ರಾಜಕೀಯ ನಂಬರ್ ಗೇಮ್ ಆಟ ಜೋರು. 234 ಸದಸ್ಯರ ವಿಧಾನಸಭೆಯಲ್ಲಿ 108 ಟಿವಿಕೆ ಸ್ಥಾನ ಪಡೆದಿದ್ರೆ ಎಐಡಿಎಂಕೆಯ 28 ಶಾಸಕರನ್ನ ಪುದುಚೇರಿಯ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಇತ್ತ ಚೆನ್ನೈನ ಡಿಎಂಕೆ ಕಚೇರಿಯಲ್ಲಿ ಶಾಸಕರ ಜೊತೆ ಸ್ಟಾಲಿನ್ ಮೀಟಿಂಗ್ ಮಾಡ್ತಿದ್ದಾರೆ. ಮಿತ್ರ ಪಕ್ಷಗಳಾದ ಸಿಪಿಐ, ಸಿಪಿಎಂ, ವಿಸಿಕೆ ನಾಯಕರ ಜೊತೆ ಚರ್ಚೆ ನಡೆದಿದೆ. ಒಂದು ವೇಳೆ ವಿಜಯ್ ಸರ್ಕಾರ ರಚನೆಗೆ ಬಿಟ್ರೆ ನಮ್ಗೆ ಅಪಾಯ. ವಿಜಯ್ ಸರ್ಕಾರ ರಚಿಸಿದ್ರೆ ಮುಂದಿನ 10-15 ವರ್ಷ ನಮಗೆ ಸಿಗಲ್ಲ. ಶತಾಯ ಗತಾಯ ನಾವೇ ಪ್ಲಾನ್ ಮಾಡಿ ಸರ್ಕಾರ ರಚಿಸಬೇಕು ಅಂತ ತಂತ್ರ. ಗವರ್ನರ್ ಆಟ. ಇತ್ತ ವಿಜಯ್ಗೆ ವಿಪಕ್ಷಗಳ ದೋಸ್ತಿ ಸಂಕಟ. ಯಾವಾಗ ವಿಜಯ್ ಪಕ್ಷ ತುಂಬಾ ದೊಡ್ಡ ಲಾರ್ಜೆಸ್ಟ್ ಪಾರ್ಟಿ ಆಯಿತು, ಇದ್ದಕ್ಕಿದ್ದಂತೆ ಸರ್ಕಾರದ ಭದ್ರತೆ ಎಲ್ಲ ವಿಜಯ್ಗೆ ಶಿಫ್ಟ್ ಆಯಿತು. ಮೊದಲನೇ ದಿನ ರಾಜಭವನ ಲೋಕಭವನಕ್ಕೆ ಹೋಗುವಾಗ ಫುಲ್ ಕ್ಯಾನ್ವಾಯ್ ಜೊತೆ ಹೋಗಿದ್ರು. ಆದರೆ ಇವತ್ತು ಭದ್ರತೆ ಎಲ್ಲ ಹಿಂಪಡೆಯಲಾಗಿದೆ. ಅಷ್ಟರ ಮಟ್ಟಿಗೆ ದಿನಕ್ಕೊಂದು ಟ್ವಿಸ್ಟ್ ಮತ್ತು ಟರ್ನ್ ಪಡ್ಕೊಳ್ತಾ ಇದೆ ತಮಿಳುನಾಡಿನ ರಾಜಕೀಯ. ಈ ಮಧ್ಯೆ ಲೋಕಭವನದ ಮುಂದೆ ಈ ಟಿವಿಕೆ ಪಕ್ಷದ ಸದಸ್ಯರುಗಳು ಅಥವಾ ಅವರ ಫ್ಯಾನ್ಸ್, ಅವರ ಬೆಂಬಲಿಗರು ಪ್ರತಿಭಟನೆ ಕೂಡ ನಡೆಸಿದ್ರು. ರಾಜ್ಯಪಾಲರೇ ನೀವು ನಡ್ಕೊಳ್ತಾ ಇರೋದು ಸರಿ ಅಲ್ಲ ಅಂತ. ಹೀಗಾಗಿ ರಾಜ್ಯಪಾಲರ ನಡೆ ಸೇರಿದಂತೆ ಪ್ರತಿಪಕ್ಷಗಳ ನಡೆ ಇನ್ನು ಆಡಳಿತ ಪಕ್ಷ ಯಾವುದು ಅಂತಾನೆ ಡಿಸೈಡ್ ಆಗಿಲ್ಲ. ಅದರ್ವೈಸ್ ಆಲ್ಸೋ ಡಿಎಂಕೆ ಮತ್ತು ಎಐಡಿಎಂಕೆ ನಡೆ ಮತ್ತು ಇನ್ನುಳಿದ ಸಣ್ಣ ಪುಟ್ಟ ಪಕ್ಷಗಳ ನಡೆ ಸೇರಿದಂತೆ ತಮಿಳುನಾಡು ರಾಜಕೀಯದಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಆದಂತಹ ಬಸವರಾಜ್ ಇಟ್ನಾಳ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಜೆಡಿಎಸ್ ವಕ್ತಾರರಾದಂತಹ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್ ಅವರೇ, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿ ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ಅವರೇ, ತಮಗೂ ಸ್ವಾಗತ. ಮೊದಲನೇದಾಗಿ ಇಟ್ನಾಳ್ ಅವರೇ, ಬಹಳಷ್ಟು ಕೋರ್ಟ್ ವರ್ಡಿಕ್ಟ್ಸ್ಗಳಿದ್ದಾವೆ. ನಮ್ಮ SR ಬೊಮ್ಮಾಯಿ ಅವರ ಕೇಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೇಸ್ಗಳಲ್ಲಿ ಲೋಕಭವನದಲ್ಲಿ ಅಥವಾ ರಾಜಭವನದಲ್ಲಿ ಆಗಲ್ಲ ತಲೆ ಎಣಿಕೆ, ನಡಿಬೇಕಾಗಿರೋದು ವಿಧಾನಸಭೆಯಲ್ಲಿ ಆನ್ ದಿ ಫ್ಲೋರ್ ಆಫ್ ಹೌಸ್. ಸೊ ಸಿಗ್ನೇಚರ್ ಅಥವಾ ನೀವು ತಲೆ ಲೆಕ್ಕ ನನಗೆ ಕೊಡಿ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು? ಇದು ಒಂದು ರೀತಿಯ ಸಾಂವಿಧಾನಿಕ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದಿಟ್ಟು ಹೈಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ಪ್ರಮಾಣ ವಚನಗಳು ನಡೆದಿರೋದನ್ನ 2018ರಲ್ಲಿ ನಾವೇ ನೋಡಿದ್ದೀವಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಲೆ ಲೆಕ್ಕ ನನಗೆ ಕೊಡಿ ಅಂತ ಹೇಳಿದ್ದಕ್ಕೋಸ್ಕರನೇ ಬೊಮ್ಮಾಯಿ ಕೇಸಲ್ಲಿ ರಾಜಭವನದ ಲಾನ್ ಮೇಲೆ, ಹುಲ್ಲು ಹಾಸಿನ ಮೇಲೆ ತಲೆ ಎಣಿಕೆ ಕೊಟ್ಟಾದದ್ದನ್ನ ಸುಪ್ರೀಂ ಕೋರ್ಟ್ ಅಲ್ಲಗಳೆದಿದೆ. ಸುಪ್ರೀಂ ಕೋರ್ಟ್ ಹೀಗೆ ಮಾಡಬೇಡಿ ಅಂತ ಹೇಳಿದೆ. ಮತ್ತೆ ಈ ತರದ ಬಿಕ್ಕಟ್ಟು ದೇಶದ ಯಾವ ಮೂಲೆಯಲ್ಲಿ ಸಂಭವಿಸಿದ್ರು ಕೂಡ ನಾವು ರೆಫರ್ ಮಾಡೋದು ಬೊಮ್ಮಾಯಿ ಕೇಸೇ. ಕರೆಕ್ಟ್. ಬೊಮ್ಮಾಯಿ ಕೇಸ್ ಬಿಟ್ಟು ಯಾವುದೇ ಮಾಡೆಲ್ ಅನ್ನು ಯಾವ ಸರ್ಕಾರವೂ ಅದನ್ನು ಪಾಲಿಸೋದಿಲ್ಲ. ಸೊ ಈಗ ನೀವು ಇವತ್ತೇನಾಗಿದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇಸ್ ಟಿವಿಕೆ, ನಂಬರ್ 2 ಇಸ್ ಡಿಎಂಕೆ, ನಂಬರ್ 3 ಇಸ್ ಎಡಿಎಂಕೆ. ಬಿಜೆಪಿ ಆಟಕ್ಕುಂಟು ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನೋ ಒಂದು ಸೀಟಲ್ಲಿ ಇದ್ದಾರೆ ಅವರು. ಹೀಗಿರುವಾಗ ರಾಜ್ಯಪಾಲರು ಕೂಡ ಏನು ಹೇಳ್ತಾರೆ, ನನಗೆ ಬೆಂಬಲ ಪತ್ರಗಳನ್ನು ತಂದು ಕೊಡಿ, ನಾನು ಜನರ ಮ್ಯಾಂಡೇಟ್ಗೆ ಅವಮಾನ ಮಾಡೋದಿಲ್ಲ. ನಾವು ಕಂಡೀಷನ್ ನಂಬರ್ 1 ಹೇಳ್ತಾರೆ ರಾಜ್ಯಪಾಲರು. ಇನ್ನೊಂದು, ನಿಮಗೆ ಬಿಟ್ಟು ಟಿವಿಗೆ ಬಿಟ್ಟು ಇನ್ನೊಬ್ಬರು ನಾನು ಕರೆಯೋದಿಲ್ಲ ಅಧಿಕಾರ ವಹಿಸ್ಕೊಡೋದಕ್ಕೆ. ಮತ್ತೆ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಯಾವ ಆಧಾರದಲ್ಲಿ ನೀವು ಇದನ್ನು ಕೇಳ್ತಾ ಇದ್ದೀರಿ? ಯಾಕಂದ್ರೆ ಈಗೇನಾಗಿದೆ, ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್, ನೀವು ರಾಜಭವನದಿಂದ ರಿಲೀಸ್ ಆಗಿರುವಂತಹ ಒಂದು ಡ್ರಾಫ್ಟೆಡ್ ಲೆಟರ್ ನೋಡಿದ್ರ ಸರ್? ಇಲ್ಲ, ನೀವು ಇಟ್ಸ್ ಕೇರ್ಫುಲಿ ಡ್ರಾಫ್ಟೆಡ್ ಆಕ್ಚುಲಿ. ಸೊ ಈ ತರದ ವಿಚಾರಗಳಲ್ಲಿ ಸರ್, ಒಂದು ವೇಳೆ ಸಾಂವಿಧಾನಿಕ ಬಿಕ್ಕಟ್ಟು ಅಥವಾ ಈ ವಿಚಾರದಲ್ಲಿ ಕನ್ಫ್ಯೂಷನ್ ಇದ್ದರೆ ರಾಜ್ಯಪಾಲರು
ಗೆ ಯಾರನ್ನ ಕನ್ಸಲ್ಟ್ ಮಾಡ್ತಾರೆ ಸರ್ ಅವರು? It is discretion, under discretion. He may be having advisors. ಹೋಮ್ ಮಿನಿಸ್ಟ್ರಿ ಆರ್ On paper, ಸಂವಿಧಾನಿಕವಾಗಿ ಗವರ್ನರ್ ಈಸ್ ಅ ರಿಪ್ರೆಸೆಂಟೇಟಿವ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಹೌದು. So he will seek advice and guidance from the government of India, especially the Minister of Home Affairs. ಎಕ್ಸಾಕ್ಟ್ಲಿ. ಅಲ್ಲಿಂದ ಡೈರೆಕ್ಷನ್ ತಗೊಳ್ತಾರೆ ಬೇಕಿದ್ರೆ. ಇಲ್ದಿದ್ರೆ ಅವ್ರಿಗೂ ಡಿಸ್ಕ್ರಿಪ್ಷನ್ ಇದೆ. ಅದು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಇರಲಿ, ಗವರ್ನರ್ ಡಿಸ್ಕ್ರಿಪ್ಷನ್ ಇರಲಿ, ಪ್ರಧಾನಮಂತ್ರಿ ಇರಲಿ, ಪ್ರೆಸಿಡೆಂಟ್ ಇರಲಿ. ದ ರೆಫರೆನ್ಸ್ ಅಂಡ್ ಪ್ರೆಸಿಡೆಂಟ್ ಈಸ್ ಬೊಮ್ಮಾಯಿ ಕೇಸ್. ಅದರ ಆಚೆ ಇಲ್ಲ, ಏನೂ ಇಲ್ಲ ಇಲ್ಲಿ. ಹೀಗಿರುವಾಗ ಯಾಕೆ ದಿಸ್ ಕ್ಯಾನ್ ಓನ್ಲಿ ಬಿ ಸೀನ್ ಆಸ್ ಡಿಲೇಯಿಂಗ್ ಟ್ಯಾಕ್ಟಿಕ್.